ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೊಬ್ಬ ಸುಗಮ ಸಂಗೀತ ಕ್ಷೇತ್ರದ ಮಹಾನ್ ದಿಗ್ಗಜ ಸಂಗೀತ ನಿರ್ದೇಶಕರಾದ ಶ್ರೀಯುತ ಪದ್ಮಚರಣ್ ಅವರ ಸುಮಧುರ ಸಂಗೀತ ನಿರ್ದೇಶನದ ಹಲವಾರು ಗೀತೆಗಳನ್ನು ನಿಮಗೆ ಕೇಳಿಸ್ತಾ ಇದ್ದೇವೆ. ಗೀತೆಗಳನ್ನು ಹಾಡೋದಕ್ಕೆ ಮತ್ತೊಮ್ಮೆ ಬಂದಿದ್ದಾರೆ ಶ್ರೀಯುತ ಪುತ್ತೂರು ನರಸಿಂಹನಾಯಕ್. ಸುಸ್ವಾಗತ. ನಮಸ್ಕಾರ ನಾಯಕ್ ಜಿ. ನಮಸ್ತೆ ಪ್ರವೀಣ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಗೇನ್. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಅಗೇನ್. ಪದ್ಮಚರಣ್ ಅವರ ಹಲವಾರು ಗೀತೆಗಳನ್ನ ನೀವು ಹಾಡಿದ್ದೀರಿ ಕೂಡ. ನಾವು ಕೆಲವು ಸಂಚಿಕೆಗಳ ಹಿಂದೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ವಿ. ಹೌದು. ಸೊ ವೀಕ್ಷಕರಿಗೆ ನಾವು ಅವ್ರಿಗೋಸ್ಕರನೇ ಒಂದು ಸಂಚಿಕೆಯನ್ನು ಸಮರ್ಪಿತ ಮಾಡ್ತಾ ಇದ್ದೀವಿ. ಮೊದಲನೇ ಗೀತೆ ಯಾವುದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ? ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ದೂರ ತೀರವ ಸೇರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ದೂರ ತೀರವ ಸೇರಲಿ. ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ, ತೆರೆಯ ಮೇಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ದೂರ ತೀರವ ಸೇರಲಿ. ಹೊನ್ನಗಿಂಡಿಯ ಹಿಡಿದು ಕೈಯೊಳು ಹೇಮವಾರಿಯ ಚಿಮುಕಿಸಿ, ಮೇಘಮಾಲೆಗೆ ಬಣ್ಣವೀಯುತ ಯಕ್ಷಲೋಕವ ವಿರಚಿಸಿ. ನೋಡಿ ಮೂಡಣದಾದಿಗಂತದಿ ಮೂಡು ಬೆಣ್ಣಿನ ಮೈಸಿರಿ, ನೋಡಿ ಮೂಡಣದಾದಿಗಂತದಿ ಮೂಡು ಬೆಣ್ಣಿನ ಮೈಸಿರಿ. ರಂಜಿಸುತ್ತಿದೆ ಚೆಲುವೆಯಾಕೆಗೆ ಸುಪ್ರಭಾತವ ಬಯಸಿರಿ, ಸುಪ್ರಭಾತವ ಬಯಸಿರಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ. ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೇಗಡೆ ಹಾರಲಿ, ತೆರೆಯ ಮೇಗಡೆ ಹಾರಲಿ, ತೆರೆಯ ಮೇಗಡೆ ಹಾರಲಿ. ಆಹಾ, ಭೂಪ್ ಹಾಗೆ ನೋಡಕ್ ಹೋದ್ರೆ ಮೋಹನ ರಾಗ ಸಾರೆ ಗ ಪದ ಸದ ಪಗರೆ. ಭೂಪ್ ರಾಗದ ಸ್ವರಗಳನ್ನು ಇಟ್ಕೊಂಡು ಅವರು ಅಲ್ಲಲ್ಲಿ ನಿಷಾದ ಮತ್ತೆ ಮಧ್ಯಮದ ಪ್ರಯೋಗ. ರೇ ಪಮದ ಪಸಾನಿ ರೇ ಸದ ಪಗ ಮ ಪದ ಪಗರೆ ರೇ ಪಮದ ಪಗರೆ ಸ. ಸೌಂದರ್ಯ ಹೆಚ್ಚಿಸೋದಕ್ಕೆ ಅವರ ಆ ಮಧ್ಯಮ, ತೀವ್ರ ಮಧ್ಯಮ ಮತ್ತು ಶುದ್ಧ ನಿಷಾದದ ಪ್ರಯೋಗವನ್ನು ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಶ್ಯೂರ್ ಲೀಲಾವತಿ ಅವರು ಅವಾಗ ಹಾಡಿದಾಗ ಶಿ ವುಡ್ ಹ್ಯಾವ್ ರಿಯಲಿ ಎಂಜಾಯ್ಡ್ ದಿಸ್ ಸಾಂಗ್. ಚಿಕ್ಕ ಚಿಕ್ಕ ಪಲ್ಕುಗಳನ್ನೆಲ್ಲ ಕೊಟ್ಕೊಂಡು ಅವ್ರು ಹಾಡೋ ಶೈಲಿ ಜ್ಞಾಪಕ ಬರ್ತಾ ಇದೆ. ಪದ್ಮಚರಣ್ ಅವರ ಇನ್ನು ಯಾವುದಾದ್ರೂ ಒಂದು ಗೀತೆ? ಇದು ಕೂಡ ಕುವೆಂಪು ಅವ್ರದ್ದೇ, ಭೀಂಪಲಾಸ್ ರಾಗದಲ್ಲಿದೆ. ಕ್ಯಾ ಬಾತ್. ಹಗಲೆಲ್ಲ ಧೂಳಿನಲಿ ಬೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೇನು ನಿನ್ನ ಮಡಿಲಿನಲಿ. ಹಗಲೆಲ್ಲ ಧೂಳಿನಲಿ ಬೊಂಬೆಯಾಟವನಾಡಿ, ಇರುಳು ಬರೆ ಮಲಗುವೇನು ನಿನ್ನ ಮಡಿಲಿನಲಿ. ನಿನ್ನ ಬೇಚನೆಯದೆಯ ಹೆಜ್ಜೆಯಲಿ ಸೊದೆಯುಂಡು,
ನಿನ್ನ ಜೋಗುಳದುಲಿಗೆ ಕಣ್ಣು ಮುಚ್ಚುವೆನು. ನಿನ್ನ ಬೆಚ್ಚನೆ ಎದೆಯ ಹೆಜ್ಜೆಯಲಿ ಸೊದೆಯುಂಡು. ನಿನ್ನ ಜೋಗುಳದುಲಿಗೆ ಕಣ್ಣು ಮುಚ್ಚುವೆನು. ಹಗಲೆಲ್ಲ ಧೂಳಿನಲ್ಲಿ ಬೊಂಬೆಯಾಟವನಾಡಿ ഇരുಳು ಬರೆ ಮಲಗುವೆನು. ನಿನ್ನ ಮಡಿಲಿನಲ್ಲಿ ഇരുಳು ಬರೆ ಮಲಗುವೆನು. ನಿನ್ನ ಮಡಿಲಿನಲ್ಲಿ. ಕಂಪ್ಲೀಟ್ಲಿ ಇನ್ ಭೀಂಪಲಾಸ ರಾಗ, ಅಭೇರಿ ಅಂತ ನಾವೇನು ಹೇಳ್ತೀವಿ. ಸಂಪೂರ್ಣವಾಗಿ ಒಂದೇ ಒಂದು ರಾಗದಲ್ಲಿ ಇಡೀ ಹಾಡನ್ನು ಅವರು ಮಾಡಿದ್ದಾರೆ. ಭೀಂಪಲಾಸ ರಾಗ ಅಫ್ಕೋರ್ಸ್ ನಿಮಗೆಲ್ಲರಿಗೂ ಚಿರಪರಿಚಿತ, ಆದರೂ ಇನ್ನೊಂದು ಸತಿ ಅದರ ಸ್ವರ ಪ್ರಸ್ತಾರ ನಾನು ಹೇಳ್ಕೊಡ್ತಾ ಇದ್ದೀನಿ. ಸ ಗ ಮ ಪ ನಿ ಸಾ ಸಾ ನಿ ದ ಪ ಮ ಗ ರೇ ಸಾ ರೇ ನಿ ಸಾ ಮ ಪ ಗ ಮ ಪ ನಿ ದ ಪ ದ ಮ ಪ ಗ ಸಾ ಗ ಮ ಮ ಗ ರೇ ಸಾ ರೇ ನಿ ಸಾ ಗ ಮ ಪ ನಿ ದ ಮ ಪ ನಿ ಪ ನಿ ಸಾ ಗ ರೆ ನಿ ದ ಮ ಪ ಸಾ ನಿ ದ ಮ ಪ ಗ ಸಾ ಮ ಗ ರೇ ಸಾ. ಇದು ಭೀಂಪಲಾಸ. ಇದರಲ್ಲಿ ಮಾಕ್ಕೆ ಪ್ರಾಮುಖ್ಯತೆ ಹೆಚ್ಚು. ರೇ ನಿ ಸಾ ಮ ಹಲವಾರು ಸತಿ ನಾವು ನೋಡಿದ್ರೆ ಅದೇನೇ ಸಮ್ ಅಂತ ಇಟ್ಕೊಂಡಿರ್ತೀವಿ. ಬಟ್ ಅಫ್ಕೋರ್ಸ್ ಸುಗಮ ಸಂಗೀತದಲ್ಲಿ ಆ ಥರದ್ದು ಇಕ್ಕಟ್ಟಿನಲ್ಲಿ ನಾವು ಕಂಪೋಸರ್ಸ್ ಸಿಕ್ಕಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆಲ್ ದ ನೋಟ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್ ಫಾರ್ ಅಸ್ ಬಿಕಾಸ್ ಎವ್ರಿ ನೋಟ್ ಇಸ್ ಆ್ಯಸ್ ಬ್ಯೂಟಿಫುಲ್ ಆಸ್ ದ ಅದರ್ ಒನ್. ಭೀಂಪಲಾಸ ರಾಗದಲ್ಲಿ ಒಂದು ಗೀತೆಯನ್ನು ಕೇಳಿದ್ವಿ. ನಾಯಕ್ ಇನ್ನೊಂದು ಮೇಜರ್ ಸ್ಕೇಲ್ನಲ್ಲಿ ಯಾವುದಾದ್ರೂ ಒಂದು ಗೀತೆಯನ್ನು ಕೇಳಿಸ್ತೀವಿ. ಚನ್ನವೀರ ಕಣಿವೆ ನಮ್ಮ ಜನಪ್ರಿಯ ಕವಿಗಳು, ಅವರ ಒಂದು ಕವನ. ಹೂವು ಹೊರಳುವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ഇരുಳಿನ ಒಡಲಿಗೆ ದೂರದ ಕಡಲಿಗೆ, ಮುಳುಗಿದಂತೆ ದಿನ ಬೆಳಗಿದಂತೆ ಹೊರಬರುವನು ಕೂಸಿನ ಹಾಗೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಗಿಡದಿಂದುದುರುವ ಎಲೆಗಳಿಗೂ ಮುದ, ಚಿಗುರುವಾಗಲೂ ಒಂದೇ ಹದ. ಗಿಡದಿಂದುದುರುವ ಎಲೆಗಳಿಗೂ ಮುದ, ಚಿಗುರುವಾಗಲೂ ಒಂದೇ ಹದ. ನೆಲದ ಒಡಲಿನೊಳಗೇನು ನಡೆಯುವುದು, ಎಲ್ಲಿ ಕುಳಿತಿಹನು ಕಲಾವಿದ. ಹೂ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಹೂ ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ಮತ್ತೆಷ್ಟು ಗೀತೆಗಳೊಂದಿಗೆ ಭೇಟಿಯಾಗೋಣ ಒಂದು ಚಿಕ್ಕ ವಿರಾಮದ ನಂತರ.